ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಹಾಡಹಗಲೇ ಕುಖ್ಯಾತ ರೌಡಿ ಶೀಟರ್ ಲಕ್ಷ್ಮಣನ ಕೊಲೆಯ ನಂತರ ತನಿಖೆಯ ದಿಕ್ಕು ಹಲವು ಆಯಾಮಗಳನ್ನು ಹಾಯ್ದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಬೆಂಗಳೂರಿನ ಗ್ಯಾಂಗ್ಸ್ಟರ್ ಲಕ್ಷ್ಮಣ್ ಕೊಲೆಗೆ ಸುಮಾರು 5 ತಿಂಗಳಿಂದ ಪ್ಲಾನ್ ಮಾಡಲಾಗಿದ್ದು 3GB ಡೇಟಾದಲ್ಲಿ ದಾಖಲಾದ ಟೆಕ್ಸ್ಟ್ ಮೆಸೇಜ್ಗಳು, ವಾಯ್ಸ್ ಮತ್ತು ವಾಟ್ಸಪ್ ಸಂಭಾಷಣೆಗಳು ಈ ಸಂಗತಿಯನ್ನು ದೃಢಪಡಿಸಿದ್ದು, ಲಕ್ಷ್ಮಣ್ ಕೊಲೆಗೆ ರೂಪೇಶ್ ಮತ್ತು ವರ್ಷಿಣಿಯೇ ಪ್ರಮುಖ ರೂವಾರಿಗಳೆಂಬುದು ಸಿಸಿಬಿ ತನಿಖೆಯಿಂದ ಖಚಿತವಾಗಿದೆ. ಈ ಮೂಲಕ ಲಕ್ಷ್ಮಣ್ ಕೊಲೆಯಲ್ಲಿ ವರ್ಷಿಣಿ ಪಾಲಕರ ಪಾತ್ರವಿರುವ ಬಗ್ಗೆ ಇದ್ದ ಅನುಮಾನಗಳು ಬದಿಗೆ ಸರಿದು, ವರ್ಷಿಣಿಯ ತಂದೆ ಹರೀಶ್ ಮತ್ತು ತಾಯಿ ಪದ್ಮಾ ಹರೀಶ್ ಅವರಿಗೂ ಲಕ್ಷ್ಮಣ್ ಕೊಲೆಗೂ ಸಂಬಂಧವಿಲ್ಲವೆಂದು ಸಿಸಿಬಿ ಮೂಲಗಳು ತಿಳಿಸಿದ್ದು, ರೂಪೇಶ್ ಮತ್ತು ವರ್ಷಿಣಿಯ ಪ್ರೀತಿಗೆ ಲಕ್ಷ್ಮಣ್ ಅಡ್ಡ ಬಂದಿದ್ದೇ ಕೊಲೆಗೆ ಕಾರಣವೆಂದು ಹೇಳಲಾಗಿದೆ. ಇದರೊಡನೆ ಮೊದಲೇ ಊಹಿಸಿದಂತೆ ಲಕ್ಷ್ಮಣ್ನಿಂದ ಹತ್ಯೆಗೀಡಾದ ಸಿಸಿ ರಾಜನ ಬಂಟರು ಕೈಜೋಡಿಸಿದ್ದು, ರೌಡಿಗಳಾದ ಕ್ಯಾಟ್ ರಾಜ, ಮರಾಠಿ ಹೇಮಂತ್ ಮತ್ತು ಆಕಾಶ್ ಅಲಿಯಾಸ್ ಮಳೆರಾಯ ಜೊತೆಗೆ ಇನ್ನೂ ಕೆಲವರು ಸೇರಿದ್ದು, ಸದ್ಯಕ್ಕೆ ಎಲ್ಲ ಕೊಲೆ ಆರೋಪಿಗಳು ಕಂಬಿಯ ಹಿಂದಿದ್ದಾರೆ. ಕೊಲೆಗೆ ಮುನ್ನ ಮುತ್ತತ್ತಿಯಲ್ಲಿ ರೂಮ್ ಮಾಡಿದ ರೂಪೇಶ್ ಮತ್ತು ವರ್ಷಿಣಿ ಕೊಲೆ ಸಂಚಿನ ಕೊನೆಯ ಭಾಗವನ್ನು ಅಲ್ಲಿ ನಿರ್ಧರಿಸಿದ್ದೆಂಬುದು ಸಿಸಿಬಿ ತನಿಖೆಯಿಂದ ಬಯಲಾಗಿದೆ. ಈ ಕುರಿತಂತೆ ರೂಪೇಶ್ ಮತ್ತು ವರ್ಷಿಣಿಯೊಡನೆ ಮತ್ತಷ್ಟು ವಿಚಾರಣೆ ನಡೆಯಲಿದೆ ಎಂದು ಎಸಿಪಿ ಬಾಲರಾಜ್ ತಿಳಿಸಿದ್ದಾರೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್. ನಮಸ್ಕಾರ.